ಮಮ್ಮಿ ಉದ್ದಿನ ವಡೆ ಮಾಡ್ತಾ ಇದ್ದೀನಿ ನೋಡಿ. ಉದ್ದಿನ ನೆನೆಸಿಕೊಂಡು ಇಟ್ಟಿದ್ದೀನಿ. ಇವಾಗ ಇದನ್ನ ರುಬ್ಕೊತೀನಿ. ಉದ್ದಿನ ವಡೆ ಮಾಡ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಉದ್ದಿನ ವಡೆ ಮಾಡೋಕ್ಕೆ ನಾನು ನೆನೆಸಿಕೊಂಡು ರಾತ್ರಿನೇ ನೆನೆಸಿಕ್ಕಿದ್ದೆ. ನಾನು ಒಂದು 6 ಅವರ್ ನೆನೆಸಿಕ್ಕಿದ್ದೀನಿ ಬೆಳಗಿಂದ. ನೋಡಿ ನೆನೆಸಿಕ್ಕಿದ್ದೀನಿ. ಅದಕ್ಕೆ ಜೀರಿಗೆ, ಕಾಳು ಮೆಣಸು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಹಾಕ್ಕೊತೀನಿ, ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಜಿಂಜರ್ ಹಾಕ್ಕೊತೀನಿ, ಶುಂಠಿ ಹಾಕ್ಕೊತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನ ಚೆನ್ನಾಗಿ ರುಬ್ಕೊತೀನಿ. ಫ್ರೆಂಡ್ಸ್, ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಪೆಪ್ಪರು ಹಾಕ್ತಾಯಿದ್ದೀನಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಬಿಟ್ಬಿಟ್ಟು ಎಣ್ಣೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟಿಯಾಗಿರುತ್ತೆ. ಉದ್ದಿನ ವಡೆ ತುಂಬ ಒಳ್ಳೆಯದು. ಇದು ಹೆಣ್ಮಕ್ಳು ಜಾಸ್ತಿ ಉದ್ದಿನ ವಡೆ ತಿಂದರೆ ಸೊಂಟಕ್ಕೆ ತುಂಬ ಒಳ್ಳೆಯದು ಅಂತಾರೆ. ತುಂಬ ಒಳ್ಳೆಯದಿದು, ಹೆಲ್ತಿಗೆ ಒಳ್ಳೆಯದು. ಹೆಲ್ತಿಗೆ ಒಳ್ಳೆಯದು. ಸ್ಟ್ರಾಂಗ್ ಆಗ್ತೀವಿ ನಾವು. ನೋಡಿ ಫ್ರೆಂಡ್ಸ್, ಇಷ್ಟು ಚಿಕ್ಕದಾಗಿ ತಗೋಬಿಟ್ಟು ನೋಡಿ ಈ ಥರ ಹೋಲ್ ಮಾಡಿ ಹಾಕಿದ್ರೆ ನೋಡಿ ನೋಡಿ ಈ ಥರ ಚಿಕ್ಕದ ಕೈಯಲ್ಲಿ ಹೀಗೆ ಮಾಡಿ ಹಾಕಿದ್ರೆ ಕೈಯಲ್ಲಿ ಸ್ವಲ್ಪ ನೀರನ್ನು ಕೈಯಲ್ಲಿ ಮಾಡ್ಕೋಬೇಕು. ನೋಡಿ ಹೋಲ್ ಆಗಬೇಕು, ಅದು ಒಳಗಡೆ ಬೇಯಬೇಕಲ್ವಾ ಉದ್ದಿನ ವಡೆ. ನೋಡಿ ನೋಡಿ ಈ ಥರ ಕೆಂಪಗಾಗಬೇಕು ಫ್ರೆಂಡ್ಸ್. ನೋಡಿ ಇನ್ನು ಸ್ವಲ್ಪ ಬೇಯಬೇಕಿದು. ಚೆನ್ನಾಗಿ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಇಟ್ಬಿಟ್ಟು ಸ್ಟವನ್ನು ಬೇಯಿಸ್ಬೇಕು. ಒಳಗಡೆ ಎಲ್ಲ ಬೇಯಬೇಕಲ್ವ ಅದು. ನೋಡಿ ಈ ಥರ ಹೋಲ್ ಬೀಳಬೇಕು ತೂತ ಹಾಗೆ. ನೋಡಿ ಆಗಿದೆ. ನೋಡಿ ಈ ಥರ ಜಾಸ್ತಿ ರೋಸ್ಟ್ ಮಾಡಬಾರ್ದು ಫ್ರೆಂಡ್ಸ್. ನೋಡಿ ಈ ಥರ ಗರಿ ಗರಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಗರಿ ಗರಿಯಾಗಿದೆ. ನೋಡಿ ಒಳಗೂ ಚೆನ್ನಾಗಿ ಬೆಂದಿದೆ. ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್, ಟೇಸ್ಟಿಯಾಗಿದೆ. ಬಾಯ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.